ಕೆರೆಗಳ ಅಭಿವೃದ್ಧಿಗೂ ಬೀಳುತ್ತಾ ಕತ್ರಿ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಕೆರೆ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂತಹ ಹಣದ ಮೇಲೂ ಸಹ ಸರ್ಕಾರ ಕಣ್ಣಿಟ್ಟಿದೆಯಾ? ಆತಂಕದಲ್ಲಿ ಕೆರೆ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಒಂದೆಡೆ ಕೆರೆ ಅಭಿವೃದ್ಧಿಗೆ ಸರಿಯಾಗಿ ಅನುದಾನವನ್ನೇ ಕೊಡ್ತಾ ಇಲ್ಲ, ಮತ್ತೊಂದು ಕಡೆ ಇರೋ ಅನುದಾನವನ್ನೇ ವಾಪಸ್ ಕೇಳುವಂತಹ ಭೀತಿ ಇದೆ. ಅನುದಾನ ಹೆಚ್ಚಿಸುವ ಬದಲು ವಾಪಸ್ ಕೇಳ್ತಾ ಇದೆಯಾ ಪ್ರಾಧಿಕಾರ? ಉಳಿದ ಅನುದಾನದ ಮಾಹಿತಿ ಕೊಡಿ ಅಂತ ಇರುವಂತಹ ಕೆರೆ ಅಭಿವೃದ್ಧಿ ಪ್ರಾಧಿಕಾರ. ಇದರಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಸಂಘಗಳು. ಕೊಟ್ಟಿರುವಂತಹ ಅನುದಾನವನ್ನೇ ವಾಪಸ್ ಕೇಳಬಹುದಾ ಎನ್ನುವಂತ ಆತಂಕ ಇದೆ. ಕೆರೆ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂತಹ ಹಣದ ಮೇಲೂ ಹಾಗಾದ್ರೆ ಸರ್ಕಾರಕ್ಕೆ ಕಣ್ಣು ಬಿತ್ತ? ಒಂದೆಡೆ ಕೆರೆ ಅಭಿವೃದ್ಧಿಗೆ ಈಗ ಸದ್ಯಕ್ಕಂತೂ ಅನುದಾನವನ್ನೇ ಕೊಡ್ತಾ ಇಲ್ಲ. ಇರುವಂತಹ ಅನುದಾನವನ್ನ ವಾಪಸ್ ಪಡೆದ್ರೆ ಹೇಗೆ ಅಂತ ಈಗ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಸಂಘಗಳು. ಕೊಟ್ಟಿರುವಂತಹ ಅನುದಾನವನ್ನ ವಾಪಸ್ ಕೇಳಿದ್ರೆ ಏನ್ ಮಾಡುವುದು ಅನ್ನುವಂತಹ ಆತಂಕ. ಕೆರೆ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂತಹ ಹಣವನ್ನ ಹಾಗಾದ್ರೆ ಸರ್ಕಾರ ವಾಪಸ್ ಪಡೆಯುತ್ತ? ಈ ಆತಂಕದಲ್ಲೇ ಈಗ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಸಂಘಗಳಿದ್ದಾವೆ. ಮೊದಲೇ ಅನುದಾನ ಕೊಡ್ತಾ ಇಲ್ಲ, ಅದರ ಜೊತೆಗೆ ಇರುವಂತಹ ಅನುದಾನವನ್ನು ಸಹ ವಾಪಸ್ ಕೇಳಿದ್ರೆ ಏನ್ ಕತೆ ಅನ್ನೋದು ಇವರ ಆತಂಕ. ಕರ್ನಾಟಕ ರಾಜ್ಯದಲ್ಲಿ 36,000 ಕೆರೆಗಳಿಗೆ ಬರುತ್ತೆ. ಅದರಲ್ಲಿ ಪ್ರತಿ ಜಿಲ್ಲೆನಲ್ಲೂ ಕೆರೆಗಳ ಅಭಿವೃದ್ಧಿಗೋಸ್ಕರವಾಗಿ ಇಂದಿನ ಸರ್ಕಾರಗಳು ಮೊದಲಿಂದಲೂ ಹಣ ಮೀಸಲಿಟ್ಟು ಕೊಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಹೂಳೆತ್ತೋದಕ್ಕೆ ಅದಕ್ಕೆ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಈಗ 17-18 ಇಸ್ವಿಯಿಂದ ಕೆರೆ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಈಗ ಆವಾಗಿನಿಂದ ಸ್ವಲ್ಪ ಹಣ ಕಡಿಮೆ ಕೊಡ್ತಾ ಇದ್ದಾರೆ. ಆದರೂ ಈ ಕೆರೆ ಪ್ರಾಧಿಕಾರಕ್ಕೆ ಸರ್ಕಾರದಿಂದ ಹಣ ಹಾಕ್ತಾ ಬಂದರು. ಆ ಹಣ ಹಾಕಿದ ಪ್ರಯುಕ್ತ ರೈತರು ಹೂಳೆತ್ತಿ ಫ್ರೀಯಾಗಿ ಮಣ್ಣನ್ನು ತುಂಬಿಕೊಡ್ತಾ ಬಂದ್ವಿ. ಆ ಮಣ್ಣು ತೆಗೆದುಕೊಂಡು ಹೋಗಿ ರೈತರು ತಮ್ಮ ಜಮೀನಿಗೆ ಹಾಕಿಕೊಂಡು ಫಲವತ್ತಾದ ಬೆಳೆಯನ್ನು ತೆಗಿತಾ ಬಂದರು. ಅದೇ ಸರ್ಕಾರ ಕೆರೆ ತುಂಬಿಸೋಂಥ ಯೋಜನೆಗಳನ್ನು ಮಾಡಿದೆ. ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೆರೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದರೆ ಅಂತರ್ಜಲ ಮಟ್ಟ ಹೆಚ್ಚು ಆಗುತ್ತದೆ, ಹಾಗೆ ರೈತರ ಏಳಿಗೆನೂ ಆಗುತ್ತದೆ. ಅದೇ ರೀತಿಯಾಗಿ ಮೀನು ಸಾಕಣೆ ಮಾಡಲು ಕೆರೆ ಆಳ ಹೆಚ್ಚಾಗಿದ್ದರೆ ಮೀನು ಸಾಕಣೆ ಮಾಡಿ ಅಲ್ಲಿಯ ಊರಿನ ಸ್ಥಳೀಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಪಡಿಸ್ಬೋದು. ಅದೇ ರೀತಿಯಾಗಿ ಸರ್ಕಾರ ಹಣ ಬೇಗನೆ ಹಾಕಬೇಕು. ಹಿಂದೆ ಮಾಡಿದಂಥ ಕೆಲಸಗಳಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.